ಪಾಕಿಸ್ತಾನ ನಿಜವಾಗ್ಲೂ ಇದರ ಹೆಸರು ಪಾಕಿಸ್ತಾನ ಅಂತಲೇ ಇಟ್ಕೋಬೇಕಿತ್ತು. ಮಾನವೀಯತೆ, ಕರುಣೆ, ದಯೆ ಇದ್ಯಾವುದೂ ಕೂಡ ಇಲ್ಲದೆ ಇರೋ ದೇಶ. ನಾವು ಯುದ್ಧ ಅಂತ ಬಂದ್ರೆ ಪಾಕ್ ಸೇನೆ ಮೇಲೆ ಹೋರಾಡ್ತೀವಿ, ಉಗ್ರರ ತಲೆ ಚಂಡಾಡ್ತೀವಿ. ಆದ್ರೆ ಅವರು ಹಾಗಲ್ಲ, ಅವರಿಗೆ ಅಮಾಯಕರು ಕೂಡ ಟಾರ್ಗೆಟ್. ಅದೇ ಅವರ ಮನಸ್ಥಿತಿ. ಜಸ್ಟ್ ಇಮ್ಯಾಜಿನ್, ಎಮರ್ಜೆನ್ಸಿ ಟೈಮ್ನಲ್ಲಿ ಎಂತಹದ್ದೇ ದೊಡ್ಡ ಶತ್ರು ರಾಷ್ಟ್ರ ಆಗಿರಲಿ, 200ಕ್ಕೂ ಹೆಚ್ಚು ಅಮಾಯಕ ಜೀವಗಳು ಅಂತ ಬಂದಾಗ ಯಾವುದೇ ರೀತಿ ಸಹಾಯಕ್ಕೆ ಮುಂದಾಗುತ್ತೆ. ಟರ್ಕಿಯಲ್ಲಿ ಭೂಕಂಪ ಆದಾಗಲೂ ಕೂಡ ಮೊದಲು ಸಹಾಯಕ್ಕೆ ನಿಂತಿದ್ದು ಭಾರತ. ಆದರೆ ಪಾಕಿಸ್ತಾನ ತುಂಬ ಎಮರ್ಜೆನ್ಸಿ ಟೈಮ್ನಲ್ಲೂ ತಮ್ಮ ಏರ್ ಸ್ಪೇಸ್ ಬಳಸೋದಕ್ಕೆ ರಿಜೆಕ್ಟ್ ಮಾಡುತ್ತೆ. ಇಂಡಿಗೋ ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇತ್ತು. ಆ ವಿಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರ್ ಟರ್ಬುಲೆನ್ಸ್ ಸಂಭವಿಸುತ್ತೆ. ವಿಮಾನದ ಒಳಗಿನಿಂದ ಕಿರುಚಾಟ, ಚೀರಾಟ ಕೇಳ್ತಾ ಇತ್ತು. ಅವತ್ತು ಆ ವಿಮಾನದ ಪೈಲಟ್ ದೇವರಾಗ್ಬಿಟ್ಟಿದ್ದ. ವಿಮಾನವನ್ನ ಶ್ರೀನಗರದಲ್ಲೇ ಲ್ಯಾಂಡ್ ಮಾಡಿ 200ಕ್ಕೂ ಹೆಚ್ಚು ಜನರ ಜೀವವನ್ನ ಉಳಿಸ್ತಾನೆ. ಒಂದು ಪವಾಡದಂತಹ ಘಟನೆ ಬಗ್ಗೆ ಈಗ ಮಾತಾಡೋಣ. ಮೊದಲನೇದಾಗಿ ಟರ್ಬುಲೆನ್ಸ್ ಬಗ್ಗೆ ಹೇಳೋದಾದ್ರೆ, ನಾರ್ಮಲ್ ಆಗಿ ವಿಮಾನ ಹಾರ್ತಿರುವಾಗ ಅದರ ರೆಕ್ಕೆ ಭಾಗದಲ್ಲಿ ಏರ್ ಫ್ಲೋ ನಾರ್ಮಲ್ ಆಗಿ ಇದ್ರೆ ವಿಮಾನ ಸ್ಮೂತ್ ಆಗಿ ಹಾರ್ತಿರುತ್ತೆ. ಏರ್ ಫ್ಲೋ ನಾರ್ಮಲ್ ಅಂದ್ರೆ ಗಾಳಿ ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲಿಸ್ತಾ ಇದ್ರೆ ವಿಮಾನ ಸ್ಟೇಬಲ್ ಆಗಿ ಹಾರಾಡ್ತಿರುತ್ತೆ. ಇದರಿಂದ ಒಳಗೆ ಕುಳಿತಿರುವಂತಹ ಪ್ಯಾಸೆಂಜರ್ಸ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೆ ವಿಮಾನ ಮೋಡಗಳ ನಡುವೆ ಹಾದು ಹೋಗ್ತಾ ಇರುವಾಗ ಆ ಸಮಯದಲ್ಲಿ ಏರ್ ಟರ್ಬುಲೆನ್ಸ್ ನ ಅನುಭವವಾಗುತ್ತೆ. ಯಾಕಂದ್ರೆ ಆ ಪ್ರದೇಶದಲ್ಲಿ ಗಾಳಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇರೋದಿಲ್ಲ. ಮೋಡದ ಒಳಗೆ ಸ್ವಲ್ಪ ಮೇಲಕ್ಕೆ ಕೆಳಕ್ಕೆ ಹಾರ್ತಿರುತ್ತೆ. ಇದರಿಂದ ವಿಮಾನ ಮೇಲೆ ಕೆಳಗೆ ಮೂವ್ಮೆಂಟ್ ಆಗುತ್ತೆ. ಇದರಿಂದ ಒಳಗಡೆ ಕುಳಿತಿರುವಂತಹ ಜನರಿಗೆ ಭಯ ಶುರುವಾಗುತ್ತೆ. ಟರ್ಬುಲೆನ್ಸ್ ಬಗ್ಗೆ ಒಂದು ಮಾತು ಬಂದಾಗ ಅದರಲ್ಲಿ ಮೊದಲನೇದಾಗಿ ಲೈಟ್ ಟರ್ಬುಲೆನ್ಸ್ ಅಂತ ಇರುತ್ತೆ. ಇದರಲ್ಲಿ ಕೇವಲ 1 ಮೀಟರ್ ವಿಮಾನ ಮೂವ್ಮೆಂಟ್ ಮಾಡುತ್ತೆ. ಇದರಿಂದ ಪ್ಯಾಸೆಂಜರ್ಸ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದ್ರೆ ಮಾಡರೇಟ್ ಲೆವೆಲ್ ನಲ್ಲಿ ಟರ್ಬುಲೆನ್ಸ್ ಆದಾಗ ಸ್ವಲ್ಪ ಭಯ ಆಗುತ್ತೆ. ಯಾಕಂದ್ರೆ ವಿಮಾನ 3 ರಿಂದ 6 ಮೀಟರ್ ಮೇಲೆ ಕೆಳಗೆ ಮೂವ್ಮೆಂಟ್ ಆಗ್ತಿರುತ್ತೆ. ಇದರಲ್ಲಿ ಭಾರಿ ಅಪಾಯ ಯಾವಾಗಂದ್ರೆ ವಿಮಾನ 30 ಮೀಟರ್ ವರೆಗೆ ಮೇಲೆ ಕೆಳಗೆ ಮೂವ್ಮೆಂಟ್ ಆಗಬಹುದು. ಆಗ ಅಪಾಯ ದೊಡ್ಡದಿರುತ್ತೆ. ಈ ಲೆವೆಲ್ಗೆ ವಿಮಾನ ಮೇಲೆ ಕೆಳಗೆ ಆದಾಗ ಒಳಗೆ ಕುಳಿತಂತಹ ಪ್ಯಾಸೆಂಜರ್ಸ್ಗೆ ಭಯ ಉಂಟಾಗುತ್ತೆ. ಆದ್ರೆ ಈಗ ಇಂಡಿಗೋನಲ್ಲಿ ನಡೆದ ಘಟನೆ ಬಗ್ಗೆ ಮಾತಾಡೋದಾದ್ರೆ, ಇಂಡಿಗೋ 6E2142 ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇತ್ತು. ವಾಸ್ತವವಾಗಿ ವಿಮಾನದ ಮಾರ್ಗದಲ್ಲಿ ತೊಂದರೆ ಆಗುತ್ತೆ. ನಂತರ ವಿಮಾನದ ಮಾರ್ಗ ಅಮೃತ್ಸರ್ ಮೂಲಕ ಸ್ವಲ್ಪ ಬಲಕ್ಕೆ ತಿರುಗಿ ನಂತರ ಶ್ರೀನಗರದಲ್ಲಿ ಲ್ಯಾಂಡ್ ಮಾಡಬೇಕಿತ್ತು. ಆದರೆ ಆ ವಿಮಾನ ಅಮೃತ್ಸರ್ ತಲುಪಿದಾಗ ಆಲಿಕಲ್ಲು ಮಳೆ ಬರುತ್ತೆ. ಇದರಿಂದ ವಿಮಾನದಲ್ಲಿ ಸಾಕಷ್ಟು ಟರ್ಬುಲೆನ್ಸ್ ಆಗುತ್ತೆ. ಸಡನ್ ಆಗಿ ವಿಮಾನ ಕೆಳಭಾಗಕ್ಕೆ ಮೂವ್ಮೆಂಟ್ ಆಗ್ತಿರುತ್ತೆ. ಇದನ್ನ ಪೈಲಟ್ ನೋಡಿ, ನಮ್ಮ ವಿಮಾನ ಈ ರೀತಿ ಆಲಿಕಲ್ಲು ಮಳೆಯಲ್ಲಿ ಸಿಲ್ಕೊಂಡಿದೆ, ಆದ್ರಿಂದ ತಮ್ಮ ಏರ್ ಸ್ಪೇಸ್ ಬಳಸಲು ಅನುಮತಿ ಕೊಡಿ ಅಂತ ಪಾಕಿಸ್ತಾನದ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅದು 227 ಪ್ಯಾಸೆಂಜರ್ಸ್ ಜೀವದ ಪ್ರಶ್ನೆ ಆಗಿತ್ತು. ಇದೇ ಸಿಚುವೇಶನ್ ನಲ್ಲಿ ಪಾಕಿಸ್ತಾನದ ವಿಮಾನ ಇದ್ದಿದ್ರೆ ಭಾರತ ತನ್ನ ಏರ್ ಸ್ಪೇಸ್ ಬಳಸೋದಕ್ಕೆ ಖಂಡಿತ ಅವಕಾಶ ಕೊಡ್ತಿತ್ತು. ಯಾಕಂದ್ರೆ ಇದು ನಾಗರಿಕರ ವಿಷಯ. ಆದ್ರೆ ಭಾರತದ ಇಂಡಿಗೋ ವಿಮಾನದ ಪೈಲಟ್ ರಿಕ್ವೆಸ್ಟ್ ಅನ್ನ ಪಾಕಿಸ್ತಾನದ ಲಾಹೋರ್ ಏರ್ ಟ್ರಾಫಿಕ್ ಕಂಟ್ರೋಲ್ ರಿಜೆಕ್ಟ್ ಮಾಡುತ್ತೆ. ನಂತರ ಆ ವಿಮಾನವನ್ನ ಸರಿಯಾಗಿ ನಿಭಾಯಿಸಿ ಶ್ರೀನಗರದಲ್ಲೇ ಲ್ಯಾಂಡ್ ಮಾಡಲಾಯಿತು. ಈ ವಿಮಾನದಲ್ಲಿ ತೃಣಮೂಲ ಕಾಂಗ್ರೆಸ್ನ ಸಂಸದ ಕೂಡ ಇದ್ರು. ಆ ವಿಡಿಯೋವನ್ನ ನೋಡಿದ್ರೆ ಎಂತವರಿಗೂ ಭಯ ಆಗುತ್ತೆ. ಪ್ರಯಾಣಿಕರ ಕಿರುಚಾಟ, ದೇವರನ್ನ ಬೇಡ್ಕೊಳ್ಳೋದು, ಅಬ್ಬಾ ಜೀವ ಉಳಿದಿದೆ ಪವಾಡ. ವಿಮಾನದ ಮುಂಭಾಗ ಡ್ಯಾಮೇಜ್ ಆಗಿದ್ದನ್ನ ನೋಡಿದ್ರೆ ಬದುಕುಳಿದಿದ್ದೇ ಹೆಚ್ಚು ಅನ್ಬಹುದು. ದೇವರಂತೆ ಪೈಲಟ್ ಎಲ್ಲರ ಪ್ರಾಣವನ್ನ ಕಾಪಾಡಿದ್ದ. ಈಗ ಪ್ರಶ್ನೆ ಏನಂದ್ರೆ, ಏರ್ ಸ್ಪೇಸ್ ನಿಯಮಗಳೇನು, ಎಮರ್ಜೆನ್ಸಿ ಪ್ರೋಟೋಕಾಲ್ ಏನ್ ಹೇಳುತ್ತೆ? ಚಿಕಾಗೋ ಕನ್ವೆನ್ಷನ್ 1944 ಪ್ರಕಾರ ಎಮರ್ಜೆನ್ಸಿ ಸಮಯದಲ್ಲಿ ನಾಗರಿಕರ ವಿಮಾನವನ್ನ ತನ್ನ ಏರ್ ಸ್ಪೇಸ್ ಬಳಸಲು ಅನುಮತಿಯನ್ನ ಕೊಡಬೇಕು. ಭಾರತದ ವಿಮಾನ ಎಮರ್ಜೆನ್ಸಿ ಸಮಯದಲ್ಲಿ ಪಾಕಿಸ್ತಾನಕ್ಕೆ ರಿಕ್ವೆಸ್ಟ್ ಮಾಡಿದಾಗ ತನ್ನ ಏರ್ ಸ್ಪೇಸ್ ಬಳಸೋದಕ್ಕೆ ಪರ್ಮಿಷನ್ ಇದೆ. ಆದರೆ ಪಾಕ್ ಅನುಮತಿ ನೀಡಲಿಲ್ಲ. ಪಾಕಿಸ್ತಾನ ಸ್ಪಿರಿಟ್ ಆಫ್ ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಸೇಫ್ಟಿ ಕೋಆಪರೇಷನ್ ಅನ್ನ ಉಲ್ಲಂಘಿಸಿದೆ. ಈಗ ಈ ವಿಷಯವನ್ನ ಭಾರತ ರಾಜತಾಂತ್ರಿಕವಾಗಿ ತೆಗೆದುಕೊಂಡ್ರೆ ಚಿಕಾಗೋ ಕನ್ವೆನ್ಷನ್ನ ಆರ್ಟಿಕಲ್ 9 ಅಡಿಯಲ್ಲಿ ಪಾಕಿಸ್ತಾನ ಉತ್ತರವನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳುತ್ತಾ? ಕಾದು ನೋಡಬೇಕು.